ಅಡ್ಡ ಮತದಾನ ಆರೋಪಕ್ಕೆ ದೇವರ ಮುಂದೆ ಶಾಸಕರ ಆಣೆ ಪ್ರಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಬಿಜೆಪಿ ಶಾಸಕ ಎಚ್.ಕೆ. ಸುರೇಶ್ ಶಪಥ ಮಾಡಿದ್ದಾರೆ. ನಾನು ಅಡ್ಡ ಮತದಾನ ಮಾಡಿಲ್ಲ ಅಂತ 3 ಬಾರಿ ಘೋಷಣೆ ಮಾಡಿದ್ದಾರೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಬಲಿಕಲ್ಲು ಮುಟ್ಟಿ ಪ್ರಮಾಣ ಮಾಡಿದ್ದಾರೆ ಶಾಸಕ ಎಚ್.ಕೆ. ಸುರೇಶ್. ಅಡ್ಡ ಮತದಾನ ಆರೋಪಕ್ಕೆ ದೇವರ ಮುಂದೆ ಶಾಸಕ ಆಣೆ ಪ್ರಮಾಣ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಬಿಜೆಪಿ ಶಾಸಕ ಎಚ್.ಕೆ. ಸುರೇಶ್ ಶಪಥ ಮಾಡಿದ್ದಾರೆ. ನೋಡಿ, ನಾನು ಅಡ್ಡ ಮತದಾನ ಮಾಡಿಲ್ಲ ಅಂತ ಹೇಳಿ 3 ಬಾರಿ ಘೋಷಣೆಯನ್ನ ಮಾಡಿರುವಂತದ್ದು, ಅದು ಕೂಡ ಬಲಿಕಲ್ಲು ಮುಟ್ಟಿ ಪ್ರಮಾಣ ಮಾಡಿದ್ದಾರೆ ಶಾಸಕ ಎಚ್.ಕೆ. ಸುರೇಶ್. ಜೀವ ಇರೋವರೆಗೂ ಬಿಜೆಪಿಗೆ ನಾನು ದ್ರೋಹ ಮಾಡಿಲ್ಲ ಅಂತ ಈ ವೇಳೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ಚುನಾವಣೆ ಬಳಿಕ ರಾಜಕೀಯ ಸಂಚಲನವನ್ನ ಮೂಡಿಸಿರುವಂತದ್ದು ಸದ್ಯ ಈ ಅಡ್ಡ ಮತದಾನ ಆರೋಪವನ್ನ ಎಚ್.ಕೆ. ಸುರೇಶ್ ತಳ್ಳಿ ಹಾಕಿದ್ದಾರೆ. ಇದು ನನ್ನ ವಿರುದ್ಧದ ಪಿತೂರಿ ಹಾಗೆ ಷಡ್ಯಂತ್ರ ಮಾಡಿರುವಂತದ್ದು. ಪ್ರಧಾನಿ ಮೋದಿ ಹಾಗೂ ಪಕ್ಷಕ್ಕೆ ದ್ರೋಹ ಮಾಡುವ ಪ್ರಶ್ನೆ ನನಗಿಲ್ಲ. ಸೊ ಅಂತ ಪರಿಸ್ಥಿತಿ ನನಗೆ ಬಂದಿಲ್ಲ ಅಂತ ಹೇಳಿ, ಜೊತೆಗೆ ನನ್ನ ಮತವನ್ನ ಪಕ್ಷದ ಸೂಚನೆಯಂತೆ ನಾನು ಚಲಾಯಿಸಿದ್ದೀನಿ ಅಂತ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಮತ್ತೆ ಬೇಲೂರಿನ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಕೂಡ ಈ ಸಂದರ್ಭದಲ್ಲಿ ನಡೆಸಿದ್ದಾರೆ. ನೋಡಿ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಶಾಸಕರಿಂದ ಕ್ರಾಸ್ ವೋಟಿಂಗ್ ಆಯ್ತಲ್ಲ, ಸೊ ಇದೀಗ ಆರೋಪಗಳು ಏನ್ ನಡೀತಾ ಇದೆ, ಈಗ ತೀವ್ರ ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಇದ್ರ ಬೆನ್ನಲ್ಲೇ ಸದ್ಯ ಹಾಸನ ಜಿಲ್ಲೆ ಬೇಲೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಎಚ್.ಕೆ. ಸುರೇಶ್ ದೇವಸ್ಥಾನದಲ್ಲಿ ಆಣೆ ಪ್ರಮಾಣ ಮಾಡುವ ಮುಖಾಂತರ ತಾವೊಬ್ಬ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತ ಅನ್ನೋದನ್ನ ಸಾಬೀತುಪಡಿಸೋಕೆ ಮುಂದಾಗಿದ್ದಾರೆ. ಬೇಲೂರಿನ ಐತಿಹಾಸಿಕ ಹಾಗೂ ಪ್ರಸಿದ್ಧ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶಾಸಕರು ಆಣೆ ಪ್ರಮಾಣ ಮಾಡಿದ್ದಾರೆ. ಜೊತೆಗೆ ಶಾಸಕ ಎಚ್.ಕೆ. ಸುರೇಶ್ ಮಂಗಳವಾರ ಬೆಳಗ್ಗೆ ಅಂದ್ರೆ ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಚನ್ನಕೇಶವ ಸ್ವಾಮಿ ಹಾಗೆ ಸೌಮ್ಯ ನಾಯಕಿ ಹಾಗೆ ರಂಗನಾಯಕಿ ಅಮ್ಮನವರ ದರ್ಶನವನ್ನ ಪಡೆದು ವಿಶೇಷ ಪೂಜೆಯನ್ನು ಕೂಡ ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಬಳಿಕ ಚನ್ನಕೇಶವ ಸ್ವಾಮಿಯ ಪಾದ ಮುಟ್ಟಿದ್ದಾರೆ, ಭಕ್ತಿಯಿಂದ ನಮಸ್ಕರಿಸಿದ್ದಾರೆ. ನೋಡಿ, ಪೂರ್ವ ಜನ್ಮದ ಪುಣ್ಯದಿಂದ ನನಗೆ ಭಗವಂತನ ಬಲಭಾಗದಲ್ಲಿ ವಾಸ ಮಾಡುವ ಹಾಗೂ ಕ್ಷೇತ್ರದ ಜನರ ಸೇವೆ ಮಾಡುವ ಅಪೂರ್ವ ಅವಕಾಶ ಸಿಕ್ಕಿದೆ ಅಂತ ಈ ವೇಳೆ ಹೇಳಿದ್ರು. ಸೊ ಮತ್ತೊಂದು ಕಡೆಗೆ ನಾನು ಜೀವ ಇರೋ ತನಕ ಕೂಡ ಬಿಜೆಪಿ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೇನೆ ಹೊರತು ಮೋಸ ಮಾಡೋದು ದ್ರೋಹ ಬಗೆಯುವಂತ ನಾನಲ್ಲ. ಸೊ ಹಾಗಾಗಿ ಕ್ರಾಸ್ ವೋಟಿಂಗ್ ಏನಾಗಿದೆ, ನಾವು ಮಾಡಿದೀವಿ ಅಂತ ಹೇಳ್ಬಿಟ್ಟು ಬಿಜೆಪಿ ನಮ್ಮ ಪಕ್ಷದಲ್ಲೇ ಹೇಳ್ತಿದಾರಲ್ಲ, ನಾನು ಮಾಡಿಲ್ಲ, ನಾನು ಕ್ರಾಸ್ ವೋಟಿಂಗ್ ಮಾಡಿಲ್ಲ ಎಂಬರ್ಥದಲ್ಲಿ ಚನ್ನಕೇಶವ ಸ್ವಾಮಿಗೆ ಆಣೆ ಪ್ರಮಾಣ ಮಾಡುವ ಮುಖಾಂತರ ಅದು ಕೂಡ 3 ಬಾರಿ ಘೋಷಣೆ ಮಾಡಿದ್ದಾರೆ. ನಾನೆಲ್ಲೂ ಕೂಡ ಅಡ್ಡ ಮತದಾನ ಮಾಡಿಲ್ಲ ಅಂತ ಹೇಳಿ ಎಚ್.ಕೆ. ಸುರೇಶ್. ಸೊ ಮತ್ತೊಂದು ಕಡೆಗೆ ಈ ಕುರಿತಂತೆ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಸೊ ಒಂದಷ್ಟು ಜನ ಆಣೆ ಪ್ರಮಾಣ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ರೆ ಸ್ವಪಕ್ಷದಲ್ಲೇ ಇದು ಸರಿಯಲ್ಲ. ರಾಜಕೀಯ ಪಕ್ಷದಲ್ಲಿ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಅಂದ್ರೆ ಅದು ರಾಜಕೀಯ ನಾಯಕರು, ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರ್ಬೋದು ಹಾಗೆ ವಿರೋಧ ಪಕ್ಷದ ನಾಯಕ, ಇವರಿಬ್ಬರ ಜವಾಬ್ದಾರಿ ಶಾಸಕರನ್ನ ಹತೋಟಿಯಲ್ಲಿ ಹಿಡ್ಕೊಳ್ಳೋದು, ಜೊತೆಗೆ ಶಾಸಕರು ಕ್ರಾಸ್ ವೋಟಿಂಗ್ ಆಗದೆ ಇರುವಂತೆ ನೋಡ್ಕೊಳ್ಳೋದು. ಸೊ ಅದು ಮೀರಿನ ಕ್ರಾಸ್ ವೋಟಿಂಗ್ ಆಗಿದೆ ಅಂತ ಅಂದ್ರೆ ಅದು ಅವರ ವೈಫಲ್ಯ ಹೊರತುಪಡಿಸಿ ಶಾಸಕರ ವೈಫಲ್ಯ ಅಲ್ಲ ಅನ್ನುವಂಥದ್ದು ಕೂಡ ಈಗ ಹೈಕಮಾಂಡ್ ಲೆವೆಲ್ ಅಲ್ಲಿ ಕೇಳಿ ಬಂದಿರೋದು. ಈ ಕುರಿತಂತೆ ಹೈಕಮಾಂಡ್ ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಹಾಗೆ ವಿರೋಧ ಪಕ್ಷದ ನಾಯಕ ನಮ್ಮ ಆರ್ ಅಶೋಕ್ ಇಬ್ಬರಿಗೂ ಕೂಡ ತರಾಟೆ ತೆಗೆದುಕೊಂಡಿದೆ, ಚೀಮಾರಿ ಹಾಕಿ ಕಳಿಸಿದೆ. ಸೊ ಎಚ್.ಕೆ. ಸುರೇಶ್ ಅಂತೂ ಈಗ ಸದ್ಯ ಆಣೆ ಪ್ರಮಾಣ ಮಾಡಿ ನಾನು ಯಾವುದೇ ರೀತಿಯಾದ ಕ್ರಾಸ್ ವೋಟಿಂಗ್ ಮಾಡಿಲ್ಲ, ಅಡ್ಡ ಮತದಾನ ಮಾಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ದೇವರ ಮೇಲೆ ಪ್ರಮಾಣ ಮಾಡುವ ಮುಖಾಂತರ. ಇನ್ನುಳಿದಂತೆ ಇನ್ನು ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ ಅವ್ರು ಯಾವ ತರದ ನಿಲುವು ತೆಗೆದುಕೊಳ್ತಾರೆ, ಅವರು ಇವರನ್ನ ಎಚ್.ಕೆ. ಸುರೇಶ್ ಅವರನ್ನ ಮಾದರಿಯಾಗಿ ತೆಗೆದುಕೊಳ್ತಾರಾ, ಏನ್ ಹೇಳ್ತಾರೆ ಅನ್ನೋದು ಸದ್ಯ ರಾಜ್ಯ ರಾಜಕೀಯದಲ್ಲಿ ಬಹಳ ದೊಡ್ಡ ಒಂದು ಕುತೂಹಲವನ್ನ ಕೆರಳಿಸಿರುವಂತದ್ದು.